ಕನ್ನಡ ಸಿನಿ ಲೋಕದಲ್ಲಿ ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಿರುವ ವಿಷಯ ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಒಂದೇ ಸಾರಿ 5 ಸ್ಕ್ರಿಪ್ಟ್ಗಳ ಮೇಲೆ ಕೆಲಸ ಮಾಡಿದ್ದಾರೆ ಎಂದು ಸುದ್ದಿಯಾಗಿದೆ. ಇದು ನಿಜಾನ? ಯಾವ ರೀತಿಯ ಸಿನಿಮಾಗಳು ಬರ್ತಿವೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ರಕ್ಷಿತ್ ಶೆಟ್ಟಿ ಬಗ್ಗೆ ಹೇಳುವುದಾದ್ರೆ, ಕಿರಿಕ್ ಪಾರ್ಟಿ ಮೂಲಕ ಕಾಲೇಜ್ ಕ್ರೇಜ್ ಹುಟ್ಟಿಸಿ ನಂತರ ಚಾರ್ಲಿ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಮತ್ತೆ ಸಪ್ತಸಾಗರ ಸಿನಿಮಾದ ಮೂಲಕ ಕ್ಲಾಸ್ ಆಡಿಯನ್ಸ್ ಮನ ಗೆದ್ದಿದ್ದರು. ಇವರ ಎಲ್ಲ ಮೂವಿಯ ಕಂಟೆಂಟ್ ಕೂಡ ಹ್ಯೂಮನ್ ಇಮೋಷನ್ಸ್ಗೆ ಹತ್ತಿರವಾಗಿದ್ದು, ಈಗ ಫ್ಯಾನ್ಸ್ ಕಾತುರದಿಂದ ಶೆಟ್ಟಿ ಟ್ರಿಯೋ ಮತ್ತೆ ಒಂದಾಗ್ತಾರಾ ಎಂದು ನೋಡೋಕೆ ಕಾಯ್ತಿದ್ದಾರೆ. ರಕ್ಷಿತ್ ಶೆಟ್ಟಿ ಸ್ಯಾಂಡಲ್ವುಡ್ನ ಇತರೆ ನಾಯಕ ನಟರು ಹಾಗೂ ನಿರ್ದೇಶಕರ ರೀತಿಯಲ್ಲ, ಅವರಿಗೆ ಅವರದ್ದೇ ಆದ ಮಾದರಿ ಇದೆ. ಉಳಿದವರು ಕಂಡಂತೆಯಂತಹ ಕಲ್ಟ್ ಸಿನಿಮಾ ನಿರ್ದೇಶಿಸಿರುವ ರಕ್ಷಿತ್ ಶೆಟ್ಟಿ ಅವರ ನಿರ್ದೇಶನಕ್ಕೆ ಪ್ರತ್ಯೇಕ ಅಭಿಮಾನಿ ವರ್ಗವೇ ಇದೆ. ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ಬಳಿಕ ಒಮ್ಮೆಲೆ ಕಾಣೆಯಾಗಿ ಬಿಟ್ಟಿದ್ದ ರಕ್ಷಿತ್ ಶೆಟ್ಟಿ ಕೆಲ ವರ್ಷಗಳ ಹಿಂದೆ ಘೋಷಿಸಿದ್ದ ರಿಚರ್ಡ್ ಆಂಟೋನಿ ಸಿನಿಮಾದ ಚಿತ್ರಕಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಒಂದು ಸಿನಿಮಾದ ಚಿತ್ರಕಥೆಗಾಗಿ ಅಂಡರ್ ಗ್ರೌಂಡ್ ಆಗಿದ್ದ ರಕ್ಷಿತ್ ಶೆಟ್ಟಿ ಇದೀಗ ಹೊರಗೆ ಬಂದಾಗ 5 ಸಿನಿಮಾಗಳ ಸ್ಕ್ರಿಪ್ಟ್ ಹಿಡಿದುಕೊಂಡು ಹೊರಬಂದಿದ್ದಾರೆ. ಹೌದು, ರಕ್ಷಿತ್ ಶೆಟ್ಟಿ ಬರೋಬ್ಬರಿ 5 ಸಿನಿಮಾಗಳ ಚಿತ್ರಕಥೆಗಳೊಟ್ಟಿಗೆ ಬರುತ್ತಿದ್ದಾರೆ. ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿರುವ ರಕ್ಷಿತ್ ಶೆಟ್ಟಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ರಿಚರ್ಡ್ ಆಂಟೋನಿ, ಪುಣ್ಯಕೋಟಿ ಜೊತೆಗೆ ಇನ್ನೂ 3 ಸಿನಿಮಾಗಳ ಚಿತ್ರಕಥೆಗಳನ್ನು ರೆಡಿ ಮಾಡಿಕೊಂಡಿದ್ದು, ಚಿತ್ರಕಥೆಗಳು ನಾನಂದುಕೊಂಡಂತೆ ಬಂದಿವೆ ಎಂದಿದ್ದಾರೆ. ಇದೀಗ ಮಾರ್ಚ್ ತಿಂಗಳ ಅಂತ್ಯದಿಂದ ರಿಚರ್ಡ್ ಆಂಟೋನಿ ಮತ್ತು ಪುಣ್ಯಕೋಟಿ 2 ಸಿನಿಮಾಗಳ ಕೆಲಸ ಒಟ್ಟಿಗೆ ಪ್ರಾರಂಭವಾಗಲಿದೆಯಂತೆ. ಪುಣ್ಯಕೋಟಿ ಸಿನಿಮಾಗೆ ಸಾಕಷ್ಟು VFX ಅವಶ್ಯಕತೆ ಇರುವುದರಿಂದ VFX ಕೆಲಸಗಳನ್ನು ಈಗಿನಿಂದಲೇ ಆರಂಭಿಸುತ್ತಿದ್ದಾರೆ ರಕ್ಷಿತ್. ರಿಚರ್ಡ್ ಆಂಟೋನಿಗೂ ಸಹ VFX ಅಗತ್ಯವಿದೆ, ಆದರೆ ಪುಣ್ಯಕೋಟಿಯಂತೆ ಹೆಚ್ಚೇನೂ ಇಲ್ಲ. ಹಾಗಾಗಿ ಅದರ ಚಿತ್ರೀಕರಣವನ್ನು ಶೀಘ್ರವೇ ಶುರು ಮಾಡುತ್ತಿದ್ದೀನಿ ಎಂದು ಹೇಳಿಕೊಂಡಿದ್ದಾರೆ. ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ರಿಚಿ ಹೆಸರಿನ ಪಾತ್ರದಲ್ಲಿ ನಟಿಸಿದ್ದರು. ಅದೇ ಪಾತ್ರವನ್ನು ಆಧರಿಸಿದ ಸ್ಪಿನ್ ಓವರ್ ಮಾದರಿಯ ಸಿನಿಮಾವನ್ನು ಇದೀಗ ರಿಚರ್ಡ್ ಆಂಟೋನಿ ಮೂಲಕ ಮಾಡುತ್ತಿದ್ದಾರೆ. ಈ ಸಿನಿಮಾದಲ್ಲಿ ರಕ್ಷಿತ್ ಜೊತೆಗೆ ಪ್ರಮೋದ್ ಶೆಟ್ಟಿ ಸಹ ನಟಿಸಲಿದ್ದಾರೆ. ಆದರೆ ಇತರ ಪಾತ್ರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ರಕ್ಷಿತ್ ಅವರು ಘೋಷಣೆ ಮಾಡಲಿದ್ದಾರೆ. ಹಾಗಾದ್ರೆ ನೀವು ರಕ್ಷಿತ್ ರವರ ಸಿನಿಮಾದಿಂದ ಯಾವ ರೀತಿಯ ಸಿನಿಮಾ ಶೈಲಿಯನ್ನು ಎಕ್ಸ್ಪೆಕ್ಟ್ ಮಾಡುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ವಿಚಿತ್ರ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.